स्वागत है आपका मॉडर्न एक्सप्रेस न्यूज में। मैं मुजीबुर रहमान अफजलपुर। कर्नाटक की सियासत में बड़ा बदलाव, वजीर आला सिद्धरामैया का इस्तीफा, डीके शिव कुमार होंगे नए वजीर आला। कर्नाटक की सियासत में एक बड़ा सियासी बदलाव देखने को मिल रहा है। जराये के मुताबिक वजीर आला सिद्धरामैया ने अपने ओहदे से इस्तीफा दे दिया, जिसके बाद इन्होंने प्रेस कॉन्फ्रेंस करते हुए कई अहम बातें कही। सिद्धरामैया ने कहा कि कांग्रेस हाईकमान खास तौर पर राहुल गांधी और सोनिया गांधी ने इन्हें राज्यसभा का रुकन बनकर मरकजी सियासत में हिस्सा लेने की पेशकश की थी, लेकिन इन्होंने साफ लफ्जों में कहा कि इन्हें दिल्ली की सियासत में कोई दिलचस्पी नहीं है और वो कर्नाटक के अवाम के दरमियान ही रहना चाहते हैं। इन्होंने कहा कि मैं अगले 2 साल तक आप सबके साथ बतौर रुकन असम्बली MLA बनकर रहूंगा। हाईकमान ने मुझे बताया है कि अगले वजीर आला डीके शिव कुमार रहेंगे। मैं अभी भी सियासत में सरगर्म हूँ। 2028 में भी पार्टी को दोबारा इक़्तिदार में लाने की कोशिश करूँगा। ये नया समझा जाए कि मैं सियासत छोड़ रहा हूँ, सब मिलकर इत्तेहाद के साथ आगे बढ़ेंगे। बताया जा रहा है कि 2.5 साल बाद वजीर आला का ओहदा छोड़ने के मुआहदे पर अमल करते हुए सिद्धरामैया ने ये बात फैसला लिया है। इस मौके पर डीके शिव कुमार काफ़ी जज्बाती नजर आए और इन्होंने सिद्धरामैया के पैर छूकर इनका शुक्रिया अदा किया। सिद्धरामैया के इस्तीफा के बाद कांग्रेस कारकुन और कर्नाटक के कई लोग जज्बाती हो गए। लोगों का कहना है कि ऐसा लीडर और ऐसा वजीर आला कर्नाटक को दोबारा शायद कभी ना मिले। सियासी माहिरीन के मुताबिक इस तब्दीली के बाद कर्नाटक की सियासत में आने वाले दिनों में मजीद बड़ी बदलाव देखने को मिल सकता है। ಅದರಿಂದ ಮುಂದಿನ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡಬೇಕಾಗಿರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2 ವರ್ಷ ಮುಖ್ಯಮಂತ್ರಿಯಾಗಿ ಇದನ್ನ ಕಾಂಗ್ರೆಸ್ ಪಕ್ಷ ಒದಗಿಸಿಕೊಟ್ಟಿತ್ತು ನನಗೆ. ಅದಕ್ಕೋಸ್ಕರ ಮತ್ತೊಮ್ಮೆ ಕಾಂಗ್ರೆಸ್ಸಿನ ನನಗೆ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ಗೆ ಬರಮಾಡ್ಕೊಂಡ್ರು. ಇಲ್ಲೇ ಬಂದಿದ್ದರು ಬೆಂಗಳೂರಿನಲ್ಲಿ. ನಾನು ಕಾಂಗ್ರೆಸ್ ಸೇರಿದಾಗ JDSನಿಂದ ಎಕ್ಸ್ಪೆಲ್ ಮಾಡಿದ್ದಾಗ ನಾನು ಅಹಿಂದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾಗ ನಮ್ಮಲ್ಲಿ ಯಾರು ಜನರಲ್ ಸೆಕ್ರೆಟರಿ ಇದ್ರಲ್ಲ, ಅವರಲ್ಲಪ್ಪ, ಮುಸ್ಲಿಂ ಇದ್ರು, ಇನ್ನೊಬ್ಬರು ಸತ್ತೋದ್ರಲ್ಲ, ಅಹಮದ್ ಪಟೇಲ್, ಫಿರಾನ್ ಅಂತ ಒಬ್ರು ಇದ್ರು ಇಲ್ಲಿ. ಅವರು ನನಗೆ ಮತ್ತೆ ಅಹಮದ್ ಪಟೇಲ್ಗೆ ಭೇಟಿ ಮಾಡಿಸಿ, ಆಮೇಲೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನಾನು ಕಾಂಗ್ರೆಸ್ ಸೇರ್ಲಿಕ್ಕೆ ತೀರ್ಮಾನ ಮಾಡಿದೆ. ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವತ್ತು ನಾನು ಕಾಂಗ್ರೆಸ್ ಸೇರಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದರು. ಅವತ್ತು ನನ್ನ ಜೊತೆಯಲ್ಲಿ ಸುಮಾರು 8 ಜನ ಶಾಸಕರು ಸೇರ್ಕೊಂಡ್ರು, ಕಾಂಗ್ರೆಸ್ ಸೇರ್ಕೊಂಡ್ರು. ಅವರಲ್ಲಿ ಕೆಲವರು ಸತ್ತೋಗಿದ್ದಾರೆ. ಮಂಚನಹಳ್ಳಿ ಮಾದೇವನ್ ಅವರು ಸತ್ತೋಗಿದ್ದಾರೆ, ಕೃಷ್ಣಮೂರ್ತಿ ಸತ್ತೋಗಿದ್ದಾರೆ, ತಡೂರು ಕೃಷ್ಣಮೂರ್ತಿ, HY ಮೇಟಿ ಅವರು ಸತ್ತೋಗಿದ್ದಾರೆ. ಯಾರ್ಯಾರು ನನ್ನ ಜೊತೆ ಸೇರ್ಕೊಂಡ್ರವರು ಎಲ್ರಿಗೂ ಕೂಡ ನಾನು
ಚಿರುಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನಾನು ರಾಜಕಾರಣದಲ್ಲಿ ಕೊನೆಯ ಉಸಿರಿರೋವರೆಗೂ ಕೂಡ ಕೋಮಾದಿಗ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೇನೆ. ಯಾಕೆಂದರೆ ಸಂವಿಧಾನ ಇವೆಲ್ಲಕ್ಕೂ ಕೂಡ ವಿರುದ್ಧವಾಗಿದೆ. ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾನು ವಿದ್ಯಾವಂತನೂ ಆಗ್ತಿರ್ಲಿಲ್ಲ, ಶಾಸಕನೂ ಆಗ್ತಿರ್ಲಿಲ್ಲ, ಮಂತ್ರಿನೂ ಆಗ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಗ್ತಿರ್ಲಿಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ. ಸಂವಿಧಾನದಿಂದಲೇ ಆಗಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಇಲ್ಲೇ ಹೋದ್ರೆ ಕುರಿ ಮೇಯಿಸ್ಬೇಕೋ ಅಥವಾ ಹೊಲ ಉಳ್ಬೇಕೋ ಇದನ್ನು ಮಾಡ್ಕೊಂಡಿರ್ತಿದ್ದೆ ನಾನು. ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಅವಿದ್ಯಾವಂತರು. ಅದರಿಂದ ಕೊನೆ ಉಸಿರಿರೋವರೆಗೂ ಕೂಡ ಸಂವಿಧಾನಕ್ಕೆ ಯಾರೇ ಧಕ್ಕೆ ತಂದರೂ ಕೂಡ ಅದರ ವಿರುದ್ಧ ಕೋಮುವಾದಿ ಶಕ್ತಿಗಳ ವಿರುದ್ಧ ಮತ್ತೆ ಜನರ ಸಮಾನತೆಗಾಗಿ, ಸಮಾನ ಅವಕಾಶಗಳಿಗಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ರಾಜ್ಯದ ಜನತೆಗೆ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಇನ್ನೊಮ್ಮೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಮತ್ತೆ ನಮ್ಮ ಪಕ್ಷಕ್ಕೆ, ನಮ್ಮ ಎಲ್ಲ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಇವತ್ತು ನೀವು ಇಷ್ಟು ವರ್ಷ ಸಹಾಯ ಮಾಡಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ. ಯಾಕೆ ನಗ್ತಾ ಇದ್ದೀರಿ? ಯಾಕೆ ನಗ್ತಾ ಇರೋದು? ಯಾಕೆ ನೀವು ಸಹಾಯ ಮಾಡಿಲ್ಲ ನನಗೆ? ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಯ್ ತಾಳಮ್ಮ, ನಾ ಇನ್ನೂ ಮುಗಿಸೇ ಇಲ್ಲ. ಈಗ ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ, ಇನ್ನ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನರಿಗೆ, ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ಮುಂದಿನ ರಾಜಕೀಯ ಪಯಣದಲ್ಲಿ ನಿಮ್ಮ ಪಾತ್ರ ಸರ್ಕಾರದ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಐ ವಿಲ್ ಕಂಟಿನ್ಯೂ ಇನ್ ಆಕ್ಟಿವ್ ಪಾಲಿಟಿಕ್ಸ್.
ನಾನು ಕೋಮು ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀನಿ. ರಾಜಕೀಯ ಪಾತ್ರ ಅಂದ್ರೆ ಏನು? ಸರ್, ಯಾವ ಡೆಲ್ಲಿಯಲ್ಲಿ ಯಾವ ತರಾತುರಿಯಲ್ಲಿ ಆಗ್ಲಿಲ್ವಾ ಸರ್? ಕಾರಣ ಏನು ಸರ್? ಏನು ನಿಜವಾದ ಕಾರಣ ಏನು ಸರ್ ರಾಜೀನಾಮೆಗೆ? ನಾನು ಮೊದಲಿಂದ ಹೇಳ್ತಾ ಇದ್ನಲ್ಲ, ಹೈಕಮಾಂಡ್ನವರು ಯಾವಾಗ ಹೇಳ್ತಾರೆ ಆವಾಗ ಕೊಡ್ತೀನಿ ಅಂತ ಹೇಳಿದ್ದೀನಿ. ಒತ್ತಡ ಏನಾಗ್ತದೆ? ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ಒಬ್ರು ಕೇಳಿದ್ರೆ ಹೇಳ್ಬೋದು, ಎಲ್ಲ ಒಟ್ಟಿಗೆ ಕೇಳಿದ್ರೆ 4 ಜನ 5 ಜನ ಕೇಳಿದ್ರೆ ಯಾರಿಗೂ ಉತ್ತರ ಕೊಡೋದು? ನೆಕ್ಸ್ಟ್ ಸಿಎಂ ಯಾರು ಸರ್? ಮುಂದಿನ ಮುಖ್ಯಮಂತ್ರಿ? Whatever legislative party takes a decision, High Command takes a decision, he will be the chief minister. ಆಯ್ತಾಯ್ತು. ಒಂದು ಸ್ವಲ್ಪ ಮುಂದೆ ಬನ್ನಿ. Whatever legislative party takes a decision, Congress legislative party takes a decision, and High Command takes a decision, he will be the chief minister of the state. ಸರ್, ಎಮೋಷನಲ್ ಆಗಿದ್ದ ಸರ್ ಇವತ್ತು ಜಾಸ್ತಿ. और खबरों के लिए देखते रहिए मॉडर्न एक्सप्रेस न्यूज। आवाज आपकी, खबर हमारी।